ಹೆಲೋ ನಮಸ್ಕಾರ. ಇವತ್ತೊಂದು ಹೆಲ್ದಿಯಾಗಿ ಆ್ಯಂಡ್ ಸೂಪರ್ ಆಗಿರೋ ರೆಸಿಪಿ ಹೇಳ್ಕೊಡ್ತೀನಿ. ಬೇರೆ ಯಾವುದೂ ಅಲ್ಲ, ಓಟ್ಸ್ ದೋಸೆ. ಈ ದೋಸೆ ಬಂದು ನೀವು ಡಯಟಲ್ಲಿ ಇರೋ ತಿನ್ಬೋದು, ಮತ್ತು ಡಯಾಬಿಟಿಸ್ ಇರೋರು, ಪ್ರೆಗ್ನೆನ್ಸಿಯಲ್ಲಿರೋರು ಅಥವಾ ಕ್ಯಾಲರೀಸ್ ಬರ್ನ್ ಮಾಡ್ತಿರೋರು ಎಲ್ಲರೂ ಆರಾಮಾಗಿ ತೊಗೋಬೋದು. ಸೊ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. 2 ಕಪ್ ಆಗೋಷ್ಟು ಅಥವಾ ನೀವು ಗ್ಲಾಸ್ ಅಳತೆಯಲ್ಲಿ ತೊಗೊಳಂಗಿದ್ರೆ 2 ಗ್ಲಾಸ್ ಆಗೋಷ್ಟು ರೋಲ್ಡ್ ಓಟ್ಸ್ ತೊಗೊಂಡಿದ್ದೀನಿ. ಓಲ್ಡ್ ಫ್ಯಾಷನ್ ಓಟ್ಸ್ ಅಂತಾರಲ್ಲ, ಅಥವಾ ನೀವು ಮಾಮೂಲಿ ರೆಗ್ಯುಲರ್ ಓಟ್ಸ್ ತಿಂತಿರಲ್ವಾ ಅದನ್ನೇ ತೊಗೋಬೋದು. 2 ಕಪ್ ಆಗೋಷ್ಟು ಓಟ್ಸ್ ತೊಗೊಳ್ಳಿ. 2 ಕಪ್ ಓಟ್ಸ್ ಅಳತೆಗೆ 3/4 ಕಪ್ ಆಗೋಷ್ಟು ಉದ್ದಿನಬೇಳೆ ತೊಗೊಳ್ಳಿ. ಈಗ 1 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆ ತಗೊಳ್ಳಿ. ಕಡಲೆಬೇಳೆ ಆ್ಯಡ್ ಮಾಡೋದ್ರಿಂದ ಏನು ಯೂಸ್ ಅಪ್ಪ ಅಂದರೆ ಫ್ಲೇವರು ರಿಚ್ ಆಗಿರುತ್ತೆ ಆ್ಯಂಡ್ ಗೋಲ್ಡನ್ ಬ್ರೌನ್ ಬರುತ್ತೆ ಆ್ಯಂಡ್ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ದೋಸೆ. ಸೊ ಹಂಗಾಗಿ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆನ ಆ್ಯಡ್ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಆಗೋಷ್ಟು ತೊಗರಿಬೇಳೆನ ಆ್ಯಡ್ ಮಾಡ್ಕೊಳ್ಳಿ. ತೊಗರಿಬೇಳೆ ಆ್ಯಡ್ ಮಾಡೋದ್ರಿಂದ ಟೆಕ್ಸ್ಚರ್ ನಿಮಗೆ ಚೆನ್ನಾಗಿ ಬರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ಅಷ್ಟೇ ಎನ್ಹಾನ್ಸ್ ಆಗುತ್ತೆ. ಈಗ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಮೆಂತ್ಯಕಾಳು ಆ್ಯಡ್ ಮಾಡ್ಕೊಳ್ಳಿ. ಮೆಂತ್ಯಕಾಳು ಆ್ಯಡ್ ಮಾಡೋದ್ರಿಂದ ನ್ಯಾಚುರಲ್ ಆಗಿ ಫರ್ಮೆಂಟೇಷನ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಡೈಜೆಷನ್ ಕೂಡ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಈಗ 1/4 ಕಪ್ ಆಗೋಷ್ಟು ಅವಲಕ್ಕಿ ತಗೊಳ್ಳಿ. ಮಾಮೂಲಿ ಗಟ್ಟಿ ಅವಲಕ್ಕಿನ ತಗೊಂಡಿದ್ದೀನಿ. ಸೊ ಅದನ್ನು ಅಷ್ಟೇ ಇದ್ರ ಜೊತೆನೆ ಹಾಕಿ ನೆನೆಯಕ್ಕೆ ಬಿಟ್ಬಿಡಿ. ಅಥವಾ ನೀವು ಇನ್ನೊಂದು 10 ನಿಮಿಷದಲ್ಲಿ ರುಬ್ತೀನಿ ಅಂತ ಅಂದಾಗ ಸೊ ಅವಾಗ ಕೂಡ ನೆನೆಸಾಕೋಬಹುದು. ನಾನಿಲ್ಲಿ ಡೈರೆಕ್ಟಾಗಿ ಅವಲಕ್ಕಿನ ಇದ್ರ ಜೊತೆನೆ ಹಾಕಿಡ್ತಾ ಇದ್ದೀನಿ. ಎಲ್ಲ ಹಾಕಿ ಒಂದು 6 ರಿಂದ 7 ಅವರ್ ಚೆನ್ನಾಗಿ ನೆನೆಯಕ್ಕೆ ಬಿಡಿ. 6 ಅವರ್ಸ್ ನೆನೆದಾದ್ಮೇಲೆ ನೀವು ಮಾಮೂಲಿ ದೋಸೆಗೆ ಹೇಗೆ ರುಬ್ಕೋತಿರೋ ಹಾಗೇನೆ ನೀರು ಹಾಕಿ ರುಬ್ಕೋಬಹುದು. ಅಂಡ್ ನೀವು ಸಾಲ್ಟ್ ಎಲ್ಲ ಆ್ಯಡ್ ಮಾಡಕ್ಕೆ ಹೋಗ್ಬಿಡಿ. ನೀರು ಗ್ರೈಂಡ್ ಮಾಡುವಾಗ ಒಂದೇ ಸರಿ ಹಾಕೊಂಬಿಡಿ. ದೋಸೆ ಕನ್ಸಿಸ್ಟೆನ್ಸಿ ಇಡ್ಲಿ ಕನ್ಸಿಸ್ಟೆನ್ಸಿಗಿಂತ ಸ್ವಲ್ಪ ತೆಳುವಾಗಿರಬೇಕು. ಸೊ ಆ ಕನ್ಸಿಸ್ಟೆನ್ಸಿ ನಿಮಗೆ ಗೊತ್ತಿರುತ್ತೆ ದೋಸೆಗೆ ಹೇಗೆ ಬರಬೇಕು ಅಂತ. ಸೊ ಅಡ್ಜಸ್ಟ್ ಮಾಡಿಕೊಂಡು ನೀರು ಹಾಕ್ಕೊಂಡು ಒಂದೇ ಸರಿ ರುಬ್ಕೊಳ್ಳಿ. ಆಮೇಲೆ ನೀರೆಲ್ಲ ಹಾಕ್ಕೊಳಕ್ಕೆ ಹೋಗಬೇಡಿ. ಈಗ ನೀವು ಬ್ಯಾಚ್ ವೈಸು ಸ್ವಲ್ಪನೇ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಇಡ್ಲಿ ಖಾರ ಸ್ವಲ್ಪ ತರಿ ಇದ್ರೂ ನಡೆಯುತ್ತೆ, ಬಟ್ ದೋಸೆಗೆ ಫೈನ್ ಪೇಸ್ಟ್ ಆಗಿರಬೇಕು, ತರಿಯಾಗಿರಬಾರ್ದು. ಸೊ ಇದು ಮೈಂಡಲ್ಲಿ ಇಟ್ಕೋಬೇಕು ದೋಸೆಗೆ. ನೋಡಿ, ದೋಸೆಗೆ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಇಡ್ಲಿಗೆ ಇನ್ನೂ ಸ್ವಲ್ಪ ಗಟ್ಟಿ ಇರಬೇಕು. ಈಗ ನೀವೆಲ್ಲ ರುಬ್ಬಿದಾದ್ಮೇಲೆ ಕೈಯಲ್ಲಿ ಒಂದ್ಸರಿ ಲಾಸ್ಟಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಸೊ ಆ ಬಿಸಿಗೇನೆ ಫರ್ಮೆಂಟ್ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಡೇ ಫರ್ಮೆಂಟೆಡ್ ಬ್ಯಾಟರ್ಗೆ ಒಂದೂವರೆ ಟೀ ಸ್ಪೂನ್ ಅಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ಈಗ 1 ಟೀ ಸ್ಪೂನ್ ಆಗೋಷ್ಟು ಮಾಮೂಲಿ ಬಾಂಬೆ ರವೆ, ಉಪ್ಪಿಟ್ಟು ರವೆ ಅಂತೀವಲ್ಲ ಅದನ್ನೇ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಅದು ಆ್ಯಡ್ ಮಾಡೋದ್ರಿಂದ ಎಕ್ಸ್ಟ್ರಾ ಕ್ರಿಸ್ಪಿನೆಸ್ ಫುಲ್ ತಿನ್ನಾಗಿ ಬರುತ್ತೆ. ಸೊ ಯಾರಾದರೂ ಆ್ಯಡ್ ಮಾಡಿಲ್ಲ ಅಂದರೆ ಇದನ್ನು ಆ್ಯಡ್ ಮಾಡಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ದೋಸೆ ಆಸಮಾಗಿ ಬರುತ್ತೆ. 1/4 ಟೀ ಸ್ಪೂನ್ ಅಷ್ಟು ಶುಗರ್ ಆ್ಯಡ್ ಮಾಡ್ಕೊಳ್ಳಿ. ಬೇಡದೇ ಇದ್ದವರು ಸ್ಕಿಪ್ ಮಾಡ್ಬೋದು, ಕಲರ್ಗಷ್ಟೇ, ಇನ್ನೇನೂ ಇಲ್ಲ. ಈಗ ಕಾದಿರೋ ಹಂಚ್ ಮೇಲೆ ನೀವು ಎಷ್ಟು ತೆಳ್ಳಗೆ ಬೇಕಾದರೂ ಹಾಕ್ಬೋದು. ನಾನು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ತೆಳ್ಳಗೆ ಹಾಕ್ತಾ ಇದ್ದೀನಿ ಅಂತ. ನೀವು ಎಷ್ಟು ತೆಳ್ಳಗೆ ಬೇಕಾದರೂ ಹಾಕ್ಕೋಬೋದು. ಪೇಪರ್ ದೋಸೆ ಥರ ಬರುತ್ತೆ. ಸೊ ನೋ ಪ್ರಾಬ್ಲಮ್. ಈ ಹಂಚಿಗೆ ಅಂಟ್ಕೊಳ್ಳುತ್ತೆ, ಅದು ಇದು ಟೆನ್ಷನ್ ಇರಲ್ಲ. ನೋಡಿ ನಾನು ಎಷ್ಟು ಈಸಿಯಾಗಿ ಎತ್ತಾ ಇದ್ದೀನಿ. ಸೊ ಆ ಕಡೆ ಈ ಕಡೆ ಫ್ಲಿಪ್ ಮಾಡಿ 2 ಕಡೆ ಬೇಯಿಸ್ಕೊಂಡು ತುಪ್ಪ ಹಾಕಿ ತಿಂತಾ ಇದ್ರೆ ಆ ಟೇಸ್ಟ್ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಟೇಸ್ಟಿ ಇರುತ್ತೆ ಆ್ಯಂಡ್ ಹೆಲ್ದಿಯಾಗಿ ಕೂಡ ಇರುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಮಸ್ಟ್ ಟ್ರೈ ರೆಸಿಪಿ ಅಂತ ಹೇಳ್ತೀನಿ. ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆಗಿದ್ರೆ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸ್ಬೋದು. ನೀವು ನನ್ನ ಹೊಸ ಚಾನಲ್ನ ಸಪೋರ್ಟ್ ಮಾಡೋದು ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್.